ಹಲೋ ತುಮಕೂರು, ವೆಲ್ಕಮ್ ಟು ಗಗನ ಡಿಎನ್ ಕನ್ನಡತಿ ಯೂಟ್ಯೂಬ್ ಚಾನಲ್. ತುಮಕೂರಿಗೆ ಹೆಮ್ಮೆ ಪಡುವಂತಹ ಸಿದ್ಧಗಂಗಾ ಮಠಕ್ಕೆ ಹೋಗೋಣ ಬನ್ನಿ. ಈ ಸಿದ್ಧಗಂಗಾ ಮಠವನ್ನು ಸಿದ್ಧಗಂಗಾ ಕ್ಷೇತ್ರ ಎಂದು ಕರೆಯುತ್ತಾರೆ. ಶಿಕ್ಷಣ ಸಂಸ್ಥೆಯೊಂದಿಗೆ ಲಿಂಗಾಯತ ಮತ್ತು ವೀರಶೈವ ಮಠವಾಗಿದೆ. ಈ ಮಠವನ್ನು 15ನೇ ಶತಮಾನದಲ್ಲಿ ಶ್ರೀ ಹರದನಹಳ್ಳಿ ಗೋಸಲ ಸಿದ್ದೇಶ್ವರ ಸ್ವಾಮಿಗಳು ಆರಂಭಿಸಿದರು. ಕ್ಷೇತ್ರಕ್ಕೆ ತುಮಕೂರಿಂದ ಸುಮಾರು 6 ಕಿಲೋಮೀಟರ್ ದೂರ ಇದೆ ಅಷ್ಟೇ. ಊಟ, ವಿದ್ಯೆ, ವಸತಿ ಉಚಿತ, ಎಲ್ಲ ಪ್ರತಿಯೊಂದು ದೊರೆಯುತ್ತೆ. ಮತ್ತು ಇದೇ ಕಾರಣದಿಂದ ಆ ಕ್ಷೇತ್ರಕ್ಕೆ ತ್ರಿವಿಧ ದಾಸೋಹಿ ಕ್ಷೇತ್ರವೆಂದು ಪ್ರಸಿದ್ಧಿ ಪಡೆದಿದೆ. ಇಂಥ ಪ್ರಸಿದ್ಧ ಧಾರ್ಮಿಕ ಸ್ಥಳ ನಮ್ಮ ತುಮಕೂರಲ್ಲಿದೆ ಅನ್ನೋಕೆ ಎಷ್ಟು ಹೆಮ್ಮೆ ಅನಿಸುತ್ತೆ ಅಲ್ವಾ. ಸಿದ್ಧಗಂಗಾ ಮಠ ಬಂತು, ಬಸ್ಸಿಂದ ಇಳಿಕೊಂಡು ಬನ್ನಿ, ನೋಡ್ಬೋದು ವಿಡಿಯೋದಲ್ಲಿ. ಮತ್ತು ಇಲ್ಲಿ ಇನ್ನೊಂದು ಏನು ಸ್ಪೆಷಲ್ ಅಂದರೆ, ಸಿದ್ಧಗಂಗಾ ಅಂತ ಹೆಸರು ಬಂದಿದ್ದು ಹೆಂಗೆ ಅಂತ ಅಂದರೆ, ಶ್ರೀ ಗೋಸಲ ಸಿದ್ದೇಶ್ವರ ಸ್ವಾಮಿಯವರು ಅಲ್ಲಿಯೇ ಇದ್ದ ಒಂದು ಬಂಡೆಯನ್ನು ಹೊಡೆದರಂತೆ. ಆಗಲೇ ಆ ಬಂಡೆಯಿಂದ ನೀರು ಹೊರಹೊಮ್ಮಿತ್ತಂತೆ. ಈ ಪವಿತ್ರ ನೀರನ್ನು ಆ ಸ್ವಾಮಿಗಳು ಸಿದ್ಧಗಂಗಾ ಎಂದು ಕರೆದರಂತೆ. ನಡೆದಾಡುವ ದೇವರಿದ್ದ ಈ ಸಿದ್ಧಗಂಗಾ ಮಠದ ಬಗ್ಗೆ ನಿಮಗಿಷ್ಟು ಹೇಳ್ತೀನಿ ಬನ್ನಿ. ತುಮಕೂರಿನಲ್ಲಿ ಧಾರ್ಮಿಕ ತಾಣಗಳಲ್ಲಿ ಸಿದ್ಧಗಂಗಾ ಮಠನೂ ಕೂಡ ಒಂದು. ಶಿವಕುಮಾರ ಸ್ವಾಮಿಗಳ ಬಗ್ಗೆ ಎಲ್ಲರಿಗೂ ಗೊತ್ತೇ ಇದೆ. ಆದರೂ ಈ ಕ್ಷೇತ್ರಕ್ಕೆ ಹೋದಾಗ ಅವರ ಬಗ್ಗೆ ಒಂದಿಷ್ಟು ಮಾತುಗಳನ್ನು ಹೇಳಲೇಬೇಕು. ಇವರು 111 ವರ್ಷಗಳ ಕಾಲ ಬದುಕಿದ ಶತಾಯುಷಿ ಶಿವಕುಮಾರ ಸ್ವಾಮಿಯವರು ಇಂದು ದೈವಾಧೀನರಾಗಿದ್ದಾರೆ. ಮಹಾನುಭಾವರಿದ್ದ ಸಿದ್ಧಗಂಗಾ ಮಠಕ್ಕೆ ಬಹಳಷ್ಟು ಮಂದಿ ಭೇಟಿ ನೀಡಿ ಸ್ವಾಮಿಯವರ ದರ್ಶನ ಪಡೆದಿರ್ತಾರೆ. ಅವರ ಪಾದ ಸ್ಪರ್ಶದಿಂದ ಎಲ್ಲರೂ ಧನ್ಯರಾಗಿರುತ್ತಾರೆ. ಈ ಶ್ರೀ ಸಿದ್ಧಗಂಗಾ ಮಠವನ್ನು ಇತಿಹಾಸದಲ್ಲಿ ಅತ್ಯಂತ ಗೌರವಾನ್ವಿತ ಸ್ಥಾನಕ್ಕೇರಿಸಿದ ಶ್ರೀ ಶ್ರೀ ಉದಯ ಶಿವಯೋಗಿಗಳು ಮತ್ತು ಎರಡನೆಯದಾಗಿ ಡಾಕ್ಟರ್ ಶ್ರೀ 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 ಶಿವಕುಮಾರ ಸ್ವಾಮಿಗಳಿಗೆ ಧನ್ಯವಾದ ಹೇಳುತ್ತಾ, ಇಷ್ಟು ವರ್ಷಗಳ ಕಾಲ ಈ ಮಠವನ್ನು ಅಭಿವೃದ್ಧಿ ಹೊಂದಿದ ಮಠವನ್ನಾಗಿ ನಮ್ಮ ಕಣ್ಮುಂದೆ ತಂದಿದ್ದಾರೆ. ತುಮಕೂರಿಗೆ ಹೆಮ್ಮೆ ಪಡುವಂತಹ ವಿಷಯ. ಡಾಕ್ಟರ್ ಶ್ರೀ 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 ಶಿವಕುಮಾರ ಸ್ವಾಮಿಗಳಿಗೆ ನಡೆದಾಡುವ ದೇವರು ಎಂದು ಕರೆಯುತ್ತಿದ್ದರು. ನೋಡ್ಬೋದು ವಿಡಿಯೋದಲ್ಲಿ, ಸುತ್ತ ಆಟ ಸಾಮಾನು, ಮೆಟ್ಲತ್ಕೊಂಡು ಹೋಗ್ತಾ ಇದ್ರೆ ದೇವ್ರು ಯಾವಾಗ ಸಿಗುತ್ತಪ್ಪ, ಯಾವಾಗ ನೋಡಿ ಎಷ್ಟು ಪುಣ್ಯ ಸಿಗುತ್ತಪ್ಪ ಅಂತ ವೆಯ್ಟ್ ಮಾಡ್ತಿರ್ತೀವಿ. ನೋಡ್ಬೋದು ಸುತ್ತ ಎಷ್ಟು ನೇಚರ್ ಚೆನ್ನಾಗಿದೆ. ಅಲ್ಲಿ 6 ಟೆಂಪಲ್ ಇದೆ. ಪ್ರತಿಯೊಂದು ಟೆಂಪಲ್ಲು ಒಂದೊಂದು ವೈಶಿಷ್ಟ್ಯತೆ ಹೇಳುತ್ತೆ. ನೀವು ವಿಡಿಯೋದಲ್ಲಿ ಹಾಕಿರ್ತೀನಿ, ನೋಡ್ಕೊಬೋದು. ಶ್ರೀ ಸಿದ್ಧಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದು ತಲುಪಿದೆವು. ಈ ಶುದ್ಧ ಕುಡಿಯುವ ನೀರನ್ನು 110ನೇ ವರ್ಷದಲ್ಲಿ ಡಾಕ್ಟರ್ ಶ್ರೀ 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 ಶಿವಕುಮಾರ ಸ್ವಾಮೀಜಿಗಳು ಕಾಣಿಕೆಯಾಗಿ ಸ್ಥಾಪಿಸಲಾಗಿದೆ. ನೋಡ್ಬೋದು ವಿಡಿಯೋದಲ್ಲಿ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ಯಾವ ರೀತಿ ಕಾಣಿಸ್ತಿದ್ದಾರೆ, ಯಾವ ರೀತಿ ಅಲಂಕಾರ ಮಾಡಿದ್ದಾರೆ. ಇವತ್ತು ಗೌರ್ಮೆಂಟ್ ಹಾಲಿಡೇ ಪ್ರಯುಕ್ತ ಮಂಡೇ ಫುಲ್ ರಶ್ ಆಗಿಬಿಟ್ಟಿತ್ತು ಮಠದಲ್ಲಿ. ನೋಡ್ಬೋದು ಈ ವಿಡಿಯೋದಲ್ಲಿ ಏನು ಹೇಳ್ಬೋದು ಅಂದರೆ, ಶ್ರೀ ಸಿದ್ಧಗಂಗಾ ಮಠದ ಮಹಿಮೆ ಮತ್ತು ಗಂಗೋದ್ಭವ. ಇದರಲ್ಲಿ ಏನು ಸ್ಪೆಷಲ್ ಅಂದರೆ, ಈ ಸಿದ್ಧಗಂಗಾ ಮಠಕ್ಕೆ ಕ್ರಿಸ್ತಶಕ 1100 ಮತ್ತು 1350ರಲ್ಲಿ ಪರಕೀಯರ ದಾಳಿಯಿಂದ ಶ್ರೀ ಗೋಸಲ ಸಿದ್ದೇಶ್ವರ ಸ್ವಾಮಿಯವರು ದೇಶ ಸಂಚಾರ ಮಾಡಿ ಕೈಗೊಂಡ ಧರ್ಮ ಜಾಗೃತಿ ಮೂಡಿಸುತ್ತಾ 101 ವಿರಕ್ತ ಶಿಷ್ಯರೊಡನೆ ಈ ಸ್ಥಳಕ್ಕೆ ಆಗಮಿಸಿದ್ದರಂತೆ. ಹೀಗೆ ಆಗಮಿಸಿದ್ದ ವಿರಕ್ತರಲ್ಲಿ ಓರ್ವ ವೃದ್ಧರು ಮಧ್ಯರಾತ್ರಿನ ಹೊತ್ತಿನಲ್ಲಿ ತೀವ್ರ ತೃಷೆಗೊಂಡು ತಮ್ಮ ಗುರುಗಳಾದ ಶ್ರೀ ಗೋಸಲ ಸಿದ್ದೇಶ್ವರರನ್ನು ಧ್ಯಾನಿಸಿದರು. ಗುರುಗಳು ಹಳೆಯ ಮಠದಿಂದ ಹೊರಟು ಈ ಮಹಾಗವಿಗೆ ಆಗಮಿಸಿ ತಮ್ಮ ಮೊಣಕಾಲಿನಿಂದ ಬಂಡೆಗೆ ಅಪ್ಪಳಿಸಿದ್ದರಿಂದ ಅಲ್ಲಿ ಪಡವು ಬಿದ್ದು ಗಂಗೆಯು ಉದ್ಭವವಾಯಿತು. ಸಿದ್ಧರಿಂದ ಉದ್ಭವವಾದ ಗಂಗೆ ಎಂದು ಸಿದ್ಧಗಂಗೆ ಎಂದು ಪ್ರಸಿದ್ಧಿಯಾಯಿತು. ಹಾಗೆ ಬಸವಣ್ಣನ ಜೊತೆ ಒಂದು ಫೋಟೋ ತೆಗೆಸ್ಕೊಂಡು ಅಲ್ಲೇ ಒಂದು ವಿಡಿಯೋ ಮಾಡಿಕೊಂಡು ಶಿವಕುಮಾರ ಸ್ವಾಮೀಜಿಗಳದ್ದು ಬಂಡೆ ಮೇಲೆ ಕೆತ್ತಿರೋ ಕೆತ್ತನೆನ ಸಿದ್ಧಲಿಂಗೇಶ್ವರ ಸ್ವಾಮಿಯ ದರ್ಶನ ಪಡೆದು ಕೆಳಗಡೆ ಡಾಕ್ಟರ್ ಶ್ರೀ 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 ಶಿವಕುಮಾರ ಸ್ವಾಮೀಜಿಯವರ ಗದ್ದುಗೆಗೆ ಬಂದ್ವಿ. ಇದು ಬಂದು ಧ್ಯಾನ ಮಂದಿರ. ಇಲ್ಲಿ ಒಳಗಡೆ ವಿಡಿಯೋ ಮಾಡೋಕ್ಕಾಗಲ್ಲ. ನೋಡ್ಬೋದು ವಿಡಿಯೋದಲ್ಲಿ ಲಾಸ್ಟಿಗೆ ಮಾತ್ರ ಆಚೆಯಿಂದ ಫೋಟೋ ತೆಗಿತಿರೋದು. ಒಳಗಡೆ ಫೋನ್ಸ್ ಎಲ್ಲ ಅಲೋ ಇಲ್ಲ. ಅದಕ್ಕೋಸ್ಕರ ನೋಡಿ ಎಷ್ಟು ಚೆಂದ ಇದೆ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗದ್ದುಗೆನ. ಇರದ ಜೀವಕ್ಕಾಗಿ ಎಷ್ಟು ಗೊಂದಲ ಅಲ್ಲವೇ, ಸಾಗುತ್ತಿರಲಿ ನಮ್ಮ ಪಯಣ. ಈ ವಿಡಿಯೋ ಬಂದು ಪಾರ್ಟ್ 1 ವಿಡಿಯೋ ಆಗಿರುತ್ತೆ. ಸಿದ್ಧಲಿಂಗೇಶ್ವರ ಸ್ವಾಮೀಜಿ ಮತ್ತು ಶಿವಕುಮಾರ ಸ್ವಾಮೀಜಿ ಗದ್ದುಗೆವರೆಗೂ ಇರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್